ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಒಂದು ಎಲ್ ಪಿ ಜಾಯಿಂಟ್ ಶೀಟು ಮತ್ತು ಎಚ್ ಪಿ ಜಾಯಿಂಟ್ ಶೀಟು ಯಾವ ರೀತಿ ಬರುತ್ತೆ ಮತ್ತು ಅದರ ಒಂದು ಇರತಕ್ಕಂಥ ಒಂದು ಸ್ಟೈಲ್ ನಂಬರ್ ಏನಿದೆ ಅಂತಕ್ಕಂಥ ನೋಡೋಣ. ಅರುಣ್, ಈಗ ನಮಗೇನಂತಂದ್ರೆ ಒಂದೊಂದು ಎಚ್ ಪಿ ಜಾಯಿಂಟ್ ಶೀಟ್ ಬೇಕಿರ್ತವೆ, ಅಥವಾ ಗ್ಯಾಸ್ಕೆಟ್ ಅಂತ ಕರಿತೀವಿ. ಜಾಯಿಂಟ್ ಶೀಟ್ ಅಂದರೆ ಗ್ಯಾಸ್ಕೆಟ್ ಅಂತ ಕರಿತೀವಿ ಅದನ್ನು. ಎಲ್ ಪಿ ಗ್ಯಾಸ್ಕೆಟ್ ಯಾವುದು ಮತ್ತು ಇದರಲ್ಲಿ ಇದೇನು ಮತ್ತು ಎಚ್ ಪಿ ಗ್ಯಾಸ್ಕೆಟ್ ಯಾವುದು? ಇಲ್ಲಿ ಹೈ ಪ್ರೆಷರು ಮತ್ತು ಲೋ ಪ್ರೆಷರು. ಇದು ಎಲ್ ಪಿ ಗ್ಯಾಸ್ಕೆಟ್ ಸರ್. ಓಕೆ, ಇದು ಬಂದುಬಿಟ್ಟು ಎಲ್ ಪಿ ಗ್ಯಾಸ್ಕೆಟು ಸ್ಟೈಲ್ 20 ಸರ್. ಸ್ಟೈಲ್ 20 ಅಂತ ಬರುತ್ತೆ. ಓಕೆ, ಇದ್ರದ್ದು ಏನದು ಸ್ಪಿಟ್ ಮ್ಯಾನ್ ಅಂತಲ್ಲ, ಇದ್ರದ್ದು ಮೇಕ್ ಸ್ಟೈಲ್ 20 ಸರ್. ಓಕೆ, ಸ್ಪಿಟ್ ಮ್ಯಾನ್ ಬಂದುಬಿಟ್ಟು ಅದರದ್ದು ಮೇಕು, 20 ಬಂದುಬಿಟ್ಟು ಅದ್ರ ಸ್ಟೈಲು. ಸೊ ಇದ್ರ ಒಳಗಡೆ ಏನಾದರೂ ತಾರ್ ಏನಾದರೂ ಬರುತ್ತಾ, ಅಂದರೆ ಒಳಗಡೆ ಮೆಶ್ ಏನಾದರೂ ಬರುತ್ತಾ? ಮೆಶ್ ಬರಂಗಿಲ್ಲ ಸರ್ ಇದು. ಓಕೆ, ಮೆಶ್ ಬರೋದಿಲ್ಲ. ಈ ಪರ್ಪಸ್ ಓನ್ಲಿ ಲೋ ಪ್ರೆಷರ್ ಕಡೆ ಜಾಸ್ತಿ ಯೂಸ್ ಆಗ್ತದೆ ಸರ್. ಓಕೆ, ಲೋ ಪ್ರೆಷರ್ ಅಂದ್ರೆ ಇದ್ರದ್ದು ಎಷ್ಟು ಕೊಟ್ಟಿರ್ತಾರೆ ಅಂದರೆ ಸ್ಪೆಸಿಫಿಕೇಷನಲ್ಲಿ? 35 to 40 kg/cm ಸ್ಕ್ವೇರ್ ಸರ್. ಓಕೆ, ಅಂದರೆ ಆಪರೇಟಿಂಗ್ ಟೆಂಪರೇಚರ್ ಬಂದುಬಿಟ್ಟು ಇದು 380, 350, 380 ಮಟ್ಟ ಬರುತ್ತೆ ಸರ್. ಓಕೆ, ಬಟ್ ಇದನ್ನ ಯೂಸ್ ಮಾಡಂಗಿಲ್ಲ ಸರ್ ನಾವು. ಅಂದರೆ ಜಾಸ್ತಿ ಏನಪ್ಪ ಅಂದ್ರೆ ಒಂದ್ಸತಿ ಲೀಕೇಜ್ ಬರುತ್ತೆ. ಹಾಂ ಸರ್, ಪವರ್ ಪ್ಲಾಂಟಲ್ಲಿ ಜಾಸ್ತಿ ಯೂಸ್ ಮಾಡಿ ವಾಟರ್ ಎಲ್ಲಿ ಯೂಸ್ ಆಗುತ್ತೆ ಅಷ್ಟೇ ಯೂಸ್ ಮಾಡ್ತೀವಿ ಸರ್. ಓಕೆ, ಅಂದರೆ ACW ಕಡೆ ಅಂದರೆ ಒಂದು 4 kg 5 kg ವರೆಗೂ ಜಾಸ್ತಿ ಯೂಸ್ ಮಾಡ್ಕೊಂತೀವಿ. ಅಲ್ಲಿ ಟೆಂಪರೇಚರ್ ಕಡಿಮೆ ಇರುತ್ತೆ ಸರ್, ಅಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ ಸರ್. ಓಕೆ, ಆಮೇಲೆ ಇದು ಬಂದ್ಬಿಟ್ಟು ಅಂದರೆ ನಮ್ಮದು ಲೋ ಪ್ರೆಷರ್ ಗ್ಯಾಸ್ಕೆಟ್ ಇದು ಬಂದ್ಬಿಟ್ಟು. ಓಕೆ, ಮೆನ್ಷನ್ ಒಳಗೆ 35 to 40 ಕೊಟ್ಟಿದ್ದಾನೆ ಸರ್, ಬಟ್ ಆ್ಯಕ್ಚುಲಿ ಅಷ್ಟು ಯೂಸ್ ಆಗಲ್ಲ ಸರ್. ಅದು ಯೂಸಿಗೆ ಕಟ್ ಆಗುತ್ತೆ ಸರ್ ಗ್ಯಾಸ್ಕೆಟ್. ಓಕೆ, ಅಂದರೆ ನಮ್ಮ ಸ್ಟೀಮ್ ಲೈನಲ್ಲಿ ಸ್ವಲ್ಪ ಇದು ಆಗುತ್ತೆ, ಬೇಗನೆ ಏನಪ್ಪ ಅಂತಂದರೆ ಲೀಕೇಜ್ ಬರೋ ಚಾನ್ಸಸ್ ಜಾಸ್ತಿ. ಓಕೆ, ಹೀಗಾಗಿ ಏನಪ್ಪ ಅಂತಂದರೆ ನಾವು ಸ್ಟೀಮ್ ಲೈನಲ್ಲಿ ಜಾಸ್ತಿ ಬಳಸೋದಿಲ್ಲ ಇದನ್ನು. ಓಕೆ, ಫೈನ್. ಇವಾಗ ಇದು ಬಂದ್ಬಿಟ್ಟು ಏನಂದರೆ ನಮ್ಮದು ಎಚ್ ಪಿ ಗ್ಯಾಸ್ಕೆಟು, ಅಂದರೆ ಹೈ ಪ್ರೆಷರ್ ಗ್ಯಾಸ್ಕೆಟು. ಸ್ಟೈಲ್ 54 ಸರ್. ಇದು ಬಂದ್ಬಿಟ್ಟು ಏನಂದರೆ ಸ್ಟೈಲ್ 54 ಮೇಕ್ ಚಾಂಪಿಯನ್ ಸರ್. ಓಕೆ, ಸ್ಟೈಲ್ 54 ಮೇಕು ಚಾಂಪಿಯನ್. ಓಕೆ, ಫೈನ್. ಸೊ ಇದರಲ್ಲಿ ಏನಂತಂದರೆ ಮೆಶ್ ಬರುತ್ತಲ್ಲ? ಮೆಶ್ ಬರುತ್ತೆ ಸರ್. ಮೇಲ್ಗಡೆ ಕಾಣಿಸಂಗಿಲ್ಲ ಸರ್, ಬಟ್ ವಿಡಿಯೋವಾಗ ಮೇಲ್ಗಡೆ ಕೈ ತಾರ ಹಾಕ್ತೀವಿ ಸರ್. ಓಕೆ, ಹಾಂ ಬರುತ್ತೆ ಸರ್. ಓಕೆ, ಇದ್ರೊಳಗಡೆ ಏನಪ್ಪ ಅಂತಂದರೆ ಒಂದು ಮೆಶ್ ಬರುತ್ತೆ, SS ವೈರ್ ಮೆಶ್ ಬರುತ್ತೆ. ಸೊ ಇದೇನಂದರೆ ಇದು ಅಪ್ ಟು ಎಲ್ಲಿವರೆಗೂ ನಾವು ಇದು ಎಷ್ಟು ಪ್ರೆಷರ್ವರೆಗೂ ಯೂಸ್ ಮಾಡ್ಕೋಬೋದು ಇದನ್ನು? 163 kg/cm ಸ್ಕ್ವೇರ್ ವರೆಗೂ ಯೂಸ್ ಮಾಡ್ಬೋದು ಸರ್. ಓಕೆ, 163 ಅಂದರೆ 163ವರೆಗೂ ನಾವು ಏನಪ್ಪ ಅಂತಂದರೆ kg/cm ಸ್ಕ್ವೇರ್. ಆಮೇಲೆ ಸ್ಟೀಮ್ ಡ್ರಮ್ಮಿಗೆಲ್ಲ ಯೂಸ್ ಮಾಡ್ಕೋತೀವಿ ಸರ್. ಸೊ ಮಡ್ರಮ್ಮು, ಸ್ಟೀಮ್ ಡ್ರಮ್ ಏನು ಮ್ಯಾನ್ಯುವಲ್ ಡೋರ್ ಹಾಕೊತೀವಲ್ಲ ಅಲ್ಲೆಲ್ಲ ಯೂಸ್ ಮಾಡ್ಕೋಬೋದು ಇವನ್ನೆಲ್ಲ. ಸೊ ಇದು ಅಂದರೆ ಸ್ಟ್ಯಾಂಡರ್ಡ್ ಬಂದುಬಿಟ್ಟು ಇದನ್ನು ನಾವು 3 mm ಯೂಸ್ ಮಾಡ್ಕೊತೀವಿ. 3 mm ಸರ್. ಓಕೆ, ಮತ್ತು ಇದ್ರದ್ದು ಆಪ್ರೇಟಿಂಗ್ ಟೆಂಪ್ರೇಚರ್ ಎಷ್ಟುವರೆಗೂ ಇರುತ್ತೆ? ಸರ್ ಇದ್ರದ್ದು ಅಪ್ ಟು 600 ಡಿಗ್ರಿ ಸೆಲ್ಸಿಯಸ್ ಸರ್. ಅಪ್ ಟು 600ವರೆಗೂ ಇದು ನಮಗೆ ಎಲಿಜಿಬಲ್ ಆಗುತ್ತೆ. ಓಕೆ, ಹಾಂ. ಸೊ ಗೊತ್ತಾಗಿರಬೇಕು ಫ್ರೆಂಡ್ಸ್, ಯಾವ ರೀತಿ ಒಂದು ಏನಂದರೆ ನಾವು ಒಂದು ಎಲ್ ಪಿ ಗ್ಯಾಸ್ಕೆಟು ಮತ್ತು ಎಚ್ ಪಿ ಗ್ಯಾಸ್ಕೆಟನ್ನು ಯಾವ ರೀತಿ ನಾವು ಐಡೆಂಟಿಫಿಕೇಷನ್ ಮಾಡಬೇಕು, ಮತ್ತು ಅದರ ನೀವು ಕಲರ್ ಕೂಡ ನೋಡ್ಬೋದು, ಅದ್ರ ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಮೇನ್ ಏನಂತಂದರೆ ನೀವು ಅದು ನೋಡಬೇಕಾಗಿರ್ತಕ್ಕಂಥದ್ದು ಒಂದು ಸ್ಟೈಲ್ ನಂಬರ್ ಮೇಲೆ ಏನಪ್ಪ ಅಂತಂದರೆ ನೀವು ಇದನ್ನು ಐಡೆಂಟಿಫಿಕೇಷನ್ ಮಾಡ್ಬೋದಾಗಿದೆ. ಸೊ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಪ್ಪ ಅಂದರೆ ಲೈಕ್ ಮಾಡಿ, ಮತ್ತು ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ಕಂಟಿನ್ಯೂ ಏನಪ್ಪ ಅಂದರೆ ವಿಡಿಯೋಗಳನ್ನು ನೋಡ್ತಾಯಿರಿ. ಥ್ಯಾಂಕ್ ಯು ಅರುಣ್.